ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ಆತ್ಮ ಸಂಯಮ ಯೋಗ ಇದನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಒಬ್ಬ ಪರಮಾತ್ಮನನ್ನ ಪಡ್ಕೊಂಡಿರುವಂತಹ ಯೋಗಿ ಬೇರೆ ಯಾವ ಲಾಭವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಅವನು ಆತ್ಮತೃಪ್ತನಾಗ್ಬಿಟ್ಟಿರ್ತಾನೆ, ಅವನಿಗೆ ಸಿದ್ಧಿ ಆಗ್ಬಿಟ್ಟಿರುತ್ತೆ. ಸೊ ಅಂಥ ಒಂದು ಅವಸ್ಥೆಯಲ್ಲಿರುವಂತಹ ಸಿದ್ಧನಾದಂತಹ ಆ ಯೋಗಿ ಎಂಥ ದುಃಖ ಬಂದರೂ ಕೂಡ ಅವನು ವಿಚಲಿತನಾಗೋದಿಲ್ಲ. ಯಾರು ಈ ದುಃಖರೂಪವಾದಂತಹ ಸಂಸಾರದ ಒಂದು ಅಟ್ಯಾಚ್ಮೆಂಟ್ಗಳಿರುತ್ತಲ್ಲ, ಅದರಿಂದ ರಹಿತನಾಗಿರ್ತಾನೋ ಅವನು ಅದರಲ್ಲೇ ಇದ್ದರೂ ಕೂಡ ಅವನು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಆಮೇಲೆ ಯಾವುದರ ಹೆಸರು ಯೋಗನೋ ಅದನ್ನು ತಿಳ್ಕೋಬೇಕಾಗಿದೆ ನಾವು. ಈ ಯೋಗ ಅನ್ನೋದು ಬೇಸರನೇ ಆಗದೆ ಧೈರ್ಯದಿಂದ ಮತ್ತು ಉತ್ಸಾಹ ಇರುವಂತಹ ಚಿತ್ತದಿಂದ ನಿಶ್ಚಯವಾಗಿ ಮಾಡೋದೇ ಕರ್ತವ್ಯ. ಇಲ್ಲಿ ಎಲ್ಲಿ ನನಗೆ ಯೋಗ ಮಾಡಿದ್ರೆ ಅಥವಾ ಈ ರೀತಿ ಒಂದು ಸಾಧನೆ ಮಾಡಿದ್ರೆ ಈ ಐಹಿಕದ್ದೆಲ್ಲ ಕಳ್ಕೊಂಡ್ಬಿಡ್ತೀನೋ ಹಾಗೆ ಹೀಗೆ ಅನ್ನೋವಂಥ ಭಯನೂ ಇರುತ್ತೆ ಕೆಲವರಿಗೆ. ಅದೆಲ್ಲ ಇದ್ರೆ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಮಾಡಬೇಕಾದ್ರೆ ಬೇಸರನೂ ಆಗಬಾರ್ದು, ನಮಗೆ ಬೇಜಾರಾಗಬಾರ್ದು. ಅದರಲ್ಲಿ ಇನ್ನೂ ಆಸೆ ಇರಬೇಕು, ಮಾಡಬೇಕು ಅನ್ನುವಂಥ ಉತ್ಸಾಹನೂ ಇರಬೇಕು ನಮಗೆ. ಆ ರೀತಿಯ ಒಂದು ಚಿತ್ತ ಇದ್ದರೆ ಮಾತ್ರ ನಾವು ಇದನ್ನು ಮಾಡೋದಕ್ಕಾಗುತ್ತೆ. ಮತ್ತು ಮಾಡಬೇಕು, ಆ ರೀತಿ ಚಿತ್ತವನ್ನು ಇಟ್ಕೊಂಡು ನಾವು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಸಂಕಲ್ಪದಿಂದ ಉತ್ಪನ್ನವಾಗುವಂತಹ ಎಲ್ಲ ಕಾಮನೆಗಳನ್ನು ಕೂಡ, ಈಗ ನಮ್ಮ ಮನಸ್ಸಲ್ಲಿ ಸಂಕಲ್ಪಗಳು ಹೇಳ್ತಾ ಇರುತ್ತೆ, ಇದು ಮಾಡು, ಅದು ಮಾಡು, ಅದು ಇದು ಅಂತ, ಆಯಿತಾ? ಆ ರೀತಿಯಿಂದ ಉತ್ಪತ್ತಿಯಾಗುವಂಥ ಕಾಮನೆಗಳನ್ನು ಕಂಪ್ಲೀಟಾಗಿ ತ್ಯಾಗ ಮಾಡಿ ಮನಸ್ಸಿನ ಮೂಲಕ ಇಂದ್ರಿಯಗಳ ಎಲ್ಲ ಸಮುದಾಯವನ್ನು ಕೂಡ ಎಲ್ಲ ಕಡೆಯಿಂದನೂ ಕೂಡ ಕಂಪ್ಲೀಟಾಗಿ ತಡಿಬೇಕು ನಾವು. ಈ ಮನಸ್ಸಿನ ಮೂಲಕ ಇಂದ್ರಿಯಗಳ ಕೆಲಸಗಳೆಲ್ಲ ಮಾಡೋದು. ಈ ಇಂದ್ರಿಯಗಳಿಗೆ ಇದು ಮಾಡು, ಅದು ಮಾಡು, ಅದು ನೋಡು, ಇದು ಬೇಕು, ಅದು ಬೇಕು ಅಂತೆಲ್ಲ ಹೇಳುತ್ತೆ. ಆ ಇಂದ್ರಿಯಗಳು ಅದು ಎಲ್ಲೆಲ್ಲಿ ಇರುತ್ತೋ ವಿಷಯಗಳು ಅಲ್ಲಿ ಹೋಗಿ ಅದನ್ನೆಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತಲ್ಲ, ಅದನ್ನೆಲ್ಲ ನಿಲ್ಲಿಸ್ಬೇಕು. ಆಮೇಲೆ ಕ್ರಮಕ್ರಮವಾಗಿ ಅಭ್ಯಾಸ ಮಾಡ್ತಾ 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 ಉಪರಾಮತಕ್ಕೂ, ಅಂದರೆ ಅದು ಒಂದು ಸ್ಥಿತಿಯ ಹೆಸರು, ಅದನ್ನು ಪಡ್ಕೊಳ್ಬೇಕು. ಯಾರು ಈ ರೀತಿ ಅಭ್ಯಾಸ ಮಾಡ್ತಾ ಇರ್ತಾನೋ ಆ ಸ್ಥಿತಿಗೆ ಅವನು ತಲುಪ್ತಾನೆ. ಆಮೇಲೆ ಧೈರ್ಯ ಇರುವಂತಹ ಬುದ್ಧಿಯ ಜೊತೆ ಮನಸ್ಸನ್ನ ಪರಮಾತ್ಮನಲ್ಲಿ ಸ್ಥಿರಗೊಳಿಸಿ ಪರಮಾತ್ಮನನ್ನ ಬಿಟ್ಟು ಬೇರೇನನ್ನು ಚಿಂತನೆ ಮಾಡದೇ ಇರಬೇಕು. ಆದರೆ ಯಾರಿಗೆ ಈ ರೀತಿ ಸ್ಥಿರವಿರದ ಮತ್ತು ಚಂಚಲವಾದಂಥ ಮನಸ್ಸಿರುತ್ತಲ್ಲ, ಅವ್ರ ಮನಸ್ಸು ಒಂದು ಕಡೆ ಇರೋದಿಲ್ಲ. ಇವಾಗ ಇಲ್ಲಿದ್ದರೆ ಇನ್ನೊಂದು ಕ್ಷಣದಲ್ಲಿ ಇನ್ನೆಲ್ಲೋ ಇರುತ್ತೆ, ಯಾವುದೋ ಊರಿಗೆ ಹೊರಟೋಗಿರುತ್ತೆ, ಇಲ್ಲ ಯಾವುದೋ ಒಂದು ಜನರ ಹತ್ರ ಹೋಗ್ಬಿಟ್ಟಿರುತ್ತೆ, ಈ ರೀತಿ ಎಲ್ಲೆಲ್ಲೋ ಅಲ್ದಾಡ್ತಾ ಇರುತ್ತಲ್ಲ. ಆ ರೀತಿ ಚಂಚಲವಾಗಿರುವಂತಹ ಮತ್ತು ಯಾವ್ಯಾವ ಶಬ್ದಾದಿ ವಿಷಯದ ನಿಮಿತ್ತದಿಂದ ಜಗತ್ತಿನಲ್ಲಿ ವಿಚರಣೆ ಮಾಡ್ತಾ ಇರುತ್ತೋ ನೋಡಿ, ಈ ಮನಸ್ಸಿರುತ್ತಲ್ಲ ಅದೇನು ಮಾಡುತ್ತೆ, ಈ ಇಂದ್ರಿಯಗಳು ತಮಗೆ ಬೇಕಾಗಿರುವಂಥ ಇಂದ್ರಿಯ ವಿಷಯಗಳಿರುತ್ತಲ್ಲ ಅದ್ರ ಹಿಂದೆ ಓಡ್ತಾ ಇರುತ್ತೆ ಈ ಮನಸ್ಸು. ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಈ ಒಂದು ಇಂದ್ರಿಯಕ್ಕೆ ಏನು ಸಿಗುತ್ತೋ ಅದು ಇಷ್ಟ, ಅದಕ್ಕೆ ಅದನ್ನೆಲ್ಲ ನಾನು ಅನುಭವಿಸ್ಬೇಕು ಅಂತ ಅದು ಇಷ್ಟಪಡ್ತಾ ಇರುತ್ತೆ. ಅದಕ್ಕೋಸ್ಕರ ಜಗತ್ತಲ್ಲೆಲ್ಲ ವಿಚರಣೆ ಮಾಡ್ತಾ ಇರುತ್ತೋ. ಆಮೇಲೆ ಆಯಾ ವಿಷಯಗಳಿಂದ ಅದನ್ನು, ಆ ಇಂದ್ರಿಯಗಳನ್ನೆಲ್ಲ ತಡೆದು ಅಂದರೆ ಓಡೋಗ್ತಾ ಇರುತ್ತದು. ಅದನ್ನು ಮತ್ತೆ ಮತ್ತೆ ಎಳೆದು ಪರಮಾತ್ಮನಲ್ಲೇ ನಿಲ್ಲಿಸ್ಬೇಕು. ಯಾಕೆ ಅಂತಂದರೆ ಯಾರ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಶಾಂತವಾಗಿರುತ್ತೋ ನೋಡಿ, ಈಗ ನಮ್ಮ ಮನಸ್ಸು ಭಗವದ್ಗೀತೆನ ಕೇಳಕ್ಕೆ ಕೂತ್ಕೊಂಡಿದೆ, ಅಲ್ಲೇ ಇರುತ್ತಾ, ಅದು ಓಡೋಗ್ತಾ ಇರುತ್ತೆ. ಮನೇಲಿ ಏನಾಗ್ತಾ ಇದೆ, ಒಲೆ ಮೇಲೆ ಏನಿಟ್ಟಿದ್ದೀನಿ, ರಾತ್ರಿಗೆ ಏನು ಮಾಡಬೇಕು, ಬೆಳಗ್ಗೆಗೆ ಏನು ಮಾಡಬೇಕು, ಅಥವಾ ಅಂಗಡಿಗೆ ಹೋಗಬೇಕು, ಅಥವಾ ಇನ್ನೇನೋ ಅದನ್ನು ನೋಡಬೇಕು, ಟಿ ವಿ ನೋಡಬೇಕು, ಇದು ಯಾವಾಗ ಮುಗಿಯುತ್ತೋ ಅಪ್ಪ, ಈ ರೀತಿ ಎಲ್ಲ ಯೋಚನೆ ಅಂದರೆ ಮನಸ್ಸು ಒಂದು ಕಡೆ ಇರೋದಿಲ್ಲ. ಅದನ್ನು ಎಳೆದು ತೊಗೊಂಡು ಬಂದು ಭಗವಂತನಲ್ಲಿ ಹಾಕಬೇಕು. ಅದು ಹಾಕ್ತಾ ಅದನ್ನು ಕೊಡ್ತಾ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ, ಆಮೇಲೆ ಅದಕ್ಕೆ ಇದರಲ್ಲಿ ಒಲವು ಬರುತ್ತೆ. ಅವಾಗೇನಾಗುತ್ತೆ, ನೀವೇನು ಕರೆಯೋದೇ ಬೇಕಾಗಿಲ್ಲ, ಅದು ತಂತಾನಾಗೆ ನಾನಿವಾಗ ಕೇಳಬೇಕು ಅನ್ನೋ ಒಂದು ಆಸೆ ಅದಕ್ಕೆ ಬರುತ್ತೆ. ಈಗ ನಮಗೆ ಸೀರಿಯಲ್ ನೋಡಬೇಕು ಅನ್ನೋವಂಥ ಹುಚ್ಚು ಹೆಂಗಿರುತ್ತೆ ನೋಡಿ, ಯಾವಾಗ 7 ಗಂಟೆ ಆಗುತ್ತೋ, ಯಾವಾಗ 8 ಗಂಟೆ ಆಗುತ್ತೋ, ಯಾವಾಗ ಅದು ಬರುತ್ತೋ, ಯಾವಾಗ ನೋಡ್ತೀನೋ, ಆಗೋಯ್ತು ಅಂದರೆ ಅಯ್ಯೋ ಆಗೋಯ್ತಾ, ಇನ್ನೂ ಒಂದು ಸ್ವಲ್ಪ ನೋಡಬೇಕಿತ್ತಲ್ಲ ಅಂತೆಲ್ಲ ಅನಿಸುತ್ತಲ್ವ. ಅದೇ ರೀತಿ ಭಗವಂತನಲ್ಲಿ ಬರಬೇಕು. ಭಗವಂತನ ವಿಷಯವನ್ನು ಕೇಳಲಿಲ್ಲ ಅಂತಂದರೆ ಆಗಲ್ಲ ನನಗೆ. ಆ ರೀತಿ ಒಂದು ಅಷ್ಟು ಡೀಪಾಗಿ ನಾವು ಅವನನ್ನು ಇಷ್ಟಪಡಬೇಕು ಭಗವಂತನನ್ನು.
ಆ ರೀತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ ಮನಸ್ಸು ನಮ್ಮ ಹಿಡಿತಕ್ಕೆ ಬರುತ್ತೆ. ಅದು ಒಳ್ಳೆ ರೀತಿಯಲ್ಲಿ ಶಾಂತವಾಗಿರೋದನ್ನ ಕಲಿಯುತ್ತೆ. ಮತ್ತೆ ಈ ರೀತಿ ಯಾರ ಮನಸ್ಸು ಶಾಂತವಾಗಿರುತ್ತೋ, ಯಾರು ಪಾಪರಹಿತರಾಗಿರ್ತಾರೋ, ಮತ್ತೆ ಯಾರ ರಜೋಗುಣ ಶಾಂತವಾಗಿರುತ್ತೋ, ಅವರು ಆ ಸಚ್ಚಿದಾನಂದ ಬ್ರಹ್ಮನ ಜೊತೆ ಏಕೀಭಾವ ಅಂದ್ರೆ ಆ ಭಗವಂತನಲ್ಲೇ ಅವನು ಇರ್ತಾನೆ. ಆ ಭಗವಂತನ ಒಳಗಡೆನೇ ಅವನು ಮುಳುಗೋಗಿರ್ತಾನಲ್ಲ, ಅಂಥ ಯೋಗಿಗೆ ಉತ್ತಮ ಆನಂದ ಅನ್ನೋದು ಪ್ರಾಪ್ತವಾಗುತ್ತೆ. ಈಗ ಯಾರಿಗೆ ಆನಂದ ಸಿಗುತ್ತೆ ಅನ್ನೋದು ಗೊತ್ತಾಯ್ತಲ್ವಾ? ಆ ಪಾಪರಹಿತನಾದಂತಹ ಯೋಗಿ ಈ ರೀತಿ ನಿರಂತರವಾಗಿ ಆತ್ಮವನ್ನ ಪರಮಾತ್ಮನಲ್ಲಿ ತೊಡಗಿಸ್ತಾ ತೊಡಗಿಸ್ತಾ ಸುಖವಾಗಿ ಪರಮಾತ್ಮನ ಪ್ರಾಪ್ತಿ ರೂಪವಾದಂತಹ ಅನಂತ ಆನಂದವನ್ನ ಅವನು ಅನುಭವಿಸ್ತಾನೆ. ಈಗ ನಮಗೂ ಅನಂತ ಆನಂದ ಬೇಕು ಅಂತಂದ್ರೆ ನಾವು ಇಷ್ಟೆಲ್ಲ ಮಾಡಬೇಕಾಗತ್ತೆ. ನಾವು ಮಾಡೋದಕ್ಕೆ ರೆಡಿ ಆಗಿದ್ರೆ ನಮಗೂ ಸಿಗುತ್ತೆ. ಆಯ್ತಾ? ಭಗವಂತ ಎಲ್ಲರಿಗೂ ಸಮಾನವಾಗಿ ಕೊಡ್ತಾನೆ. ಆದರೆ ನಾವು ಮಾಡೋದಿಲ್ಲ ಅಷ್ಟೇ. ನಮಗೆ ಕಷ್ಟವಾಗಿರೋದು ಅಥವಾ ನಮಗೆ ಈ ಭೌತಿಕದ ಭೋಗಗಳನ್ನು ಬಿಡೋದಕ್ಕೆ ನಾವು ತಯಾರಾಗಿಲ್ಲ ಅಲ್ವಾ? ಸರ್ವವ್ಯಾಪಿ ಅನಂತ ಚೇತನದಲ್ಲಿ ಏಕೀಭಾವದಿಂದ ಸ್ಥಿತರೂಪ ಯೋಗದಿಂದ ಯುಕ್ತನಾದಂತಹ ಆತ್ಮ ಇರುವಂಥವನು, ಮತ್ತು ಎಲ್ಲರನ್ನೂ ಕೂಡ ಸಮಭಾವದಿಂದ ನೋಡುವಂತಹ ಯೋಗಿ ಇದಾನಲ್ಲ, ಅವನು ಆತ್ಮವನ್ನ ಎಲ್ಲ ಜೀವಿಗಳಲ್ಲೂ ಎಲ್ಲ ಭೂತಗಳಲ್ಲೂ ಅಂತ ಹೇಳಿದ್ದಾರೆ. ಭೂತ ಅಂತಂದರೆ ಇಲ್ಲಿ ದೆವ್ವ ಭೂತ ಅಂತೀವಲ್ವ, ಅದಲ್ಲ. ಭೂತಗಳು ಅಂದರೆ ಜೀವಿಗಳನ್ನು ಭೂತಗಳು ಅಂತ ಕರೀತಾರೆ. ಎಲ್ಲ ಭೂತಗಳನ್ನೂ ಆತ್ಮದಲ್ಲೇ ನೋಡ್ತಾನವನು. ಆತ್ಮ ಅಂತಂದರೆ ಎಲ್ಲರೂ ಒಂದೇ ಅನ್ನೋ ರೀತಿ ನೋಡ್ತಾನವನು. ಯಾವ ಪುರುಷ ಸಂಪೂರ್ಣ ಭೂತಗಳಲ್ಲಿ ಎಲ್ಲ ಆತ್ಮರೂಪ ವಾಸುದೇವನಾದ ನನ್ನನ್ನೇ ವ್ಯಾಪಕವಾಗಿ ನೋಡ್ತಾನೋ, ಅಂದರೆ ಎಲ್ಲ ಜೀವಿಗಳಲ್ಲೂ ಅವನು ಭಗವಂತನನ್ನೇ ನೋಡ್ತಾನೋ, ಮತ್ತು ಸಂಪೂರ್ಣ ಭೂತಗಳ ವಾಸುದೇವನಾದಂಥ ನನ್ನ ಅಂತರಂಗದಲ್ಲಿ ನೋಡ್ತಾನೋ, ಅಂದರೆ ಇಲ್ಲಿ ಭಗವಂತನಲ್ಲಿ ಎಲ್ಲರನ್ನೂ ನೋಡೋದು, ಎಲ್ಲರಲ್ಲೂ ಭಗವಂತನನ್ನ ನೋಡೋದು. ಈ ರೀತಿ ನೋಡ್ತಾನವನು. ಅದಕ್ಕೋಸ್ಕರನೇ ನಾನು ಅದೃಶ್ಯನಾಗೋದಿಲ್ಲ, ಅವನು ನನಗೆ ಅದೃಶ್ಯನಾಗೋದಿಲ್ಲ. ನಾವಿಬ್ರು ಒಬ್ರಿಗೊಬ್ರು ನೋಡ್ತಿರ್ತೀವಿ. ಯಾವ ಮನುಷ್ಯ ಏಕೀಭಾವದಲ್ಲಿ ಸ್ಥಿತನಾಗಿ ಎಲ್ಲ ಜೀವಿಗಳಲ್ಲೂ ಆತ್ಮರೂಪದಿಂದ ಸ್ಥಿತನಾಗಿರುವಂತಹ ಸಚ್ಚಿದಾನಂದಗನ ವಾಸುದೇವನನ್ನ ಭಜಿಸ್ತಾನೋ, ಆ ಯೋಗಿ ಎಲ್ಲ ರೀತಿಯಿಂದಲೂ ವರ್ತಿಸ್ತಾ ಇದ್ರೂ ಕೂಡ ನನ್ನಲ್ಲೇ ವರ್ತಿಸ್ತಾನೆ. ಅಂದರೆ ಎಲ್ಲ ಕೆಲಸ ಮಾಡ್ತಿರ್ತಾನೆ ಬೇರೆಯವ್ರ ಥರನೇ, ಆದರೆ ಅವನು ನನಗೋಸ್ಕರ ನನ್ನಲ್ಲೇ ಆ ರೀತಿ ಮಾಡ್ತಾ ಇರ್ತಾನೆ. ಅರ್ಜುನ, ಯಾವ ಯೋಗಿ ತನ್ನ ಹಾಗೆ ಸಂಪೂರ್ಣ ಜೀವಿಗಳನ್ನು ಕೂಡ ಸಮವಾಗಿ ನೋಡ್ತಾನೋ, ಅವನು ಕೂಡ ನನ್ನ ಹಾಗೆ ಅಂತ ನೋಡ್ತಾನೋ, ಮತ್ತು ಸುಖ ದುಃಖ ಎಲ್ಲರಲ್ಲೂ ಕೂಡ ಸಮನಾಗಿ ನೋಡ್ತಾನೋ, ಆ ಯೋಗಿ ಪರಮಶ್ರೇಷ್ಠ ಅಂತ ನೀನು ತಿಳ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ಸಮಭಾವ ಅಂತ ಬರುತ್ತಲ್ವ, ಆ ಭಾವ ನಮ್ಮಲ್ಲಿ ಬರಬೇಕು. ಎಲ್ಲರಲ್ಲೂ ಭಗವಂತ ಕಾಣಿಸ್ಬೇಕು, ಭಗವಂತನಲ್ಲಿ ಎಲ್ಲರೂ ಕಾಣಿಸ್ಬೇಕು. ಆಮೇಲೆ ಎಲ್ಲರೂ ಕೂಡ ನನ್ನ ಹಾಗೆ ಅಂತ ತಿಳ್ಕೋಬೇಕು. ಒಬ್ಬೊಬ್ಬರು ಇವನು ಮೇಲು, ಇವನು ಕೀಳು, ಇವನು ಗಂಡಸು, ಇವನು ಹೆಂಗಸು, ಅದು ಇದು, ಇವನು ಜ್ಞಾನಿ, ಅವನ ಅಜ್ಞಾನಿ ಏನೂ ಇರೋದಿಲ್ಲ. ಎಲ್ಲ ಕಡೆ ಅವನಿಗೆ ಭಗವಂತನೇ ಕಾಣಿಸ್ತಾ ಇರ್ತಾನೆ. ಆಮೇಲೆ ಎಲ್ಲರನ್ನ ಸಮಭಾವದಲ್ಲಿ ನೋಡ್ತಾನೆ, ಸುಖ ದುಃಖ ಎಲ್ಲವನ್ನೂ ಸಮಾನವಾಗಿ ನೋಡ್ತಾನೆ. ಅಂಥ ಯೋಗಿ ಪರಮ ಶ್ರೇಷ್ಠ ಅಂತ ನೀನು ತಿಳ್ಕೊ ಅಂತಂದ್ಬಿಟ್ಟು ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಇದರ ಮುಂದುವರೆದ ಭಾಗ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.